ಇನ್ನು ನಿಮ್ಮ ತಲೆ ಚಿತ್ತಿ ಹಿಡಿದಾಗ ಎತ್ತಿ ಸೇದುತ್ತಿದ್ದ ಸಿಗರೇಟ್ ಇನ್ನು ಸೇದೋದಕ್ಕೆ ಹೋಗಬೇಡಿ, ತುಟಿ ಸುಡುತ್ತೆ. ಇನ್ನು ಮುಂದೆ ಸಿಗರೇಟ್ ಸೇದಬೇಡಿ, ಬಾಯಿ ಸುಡುತ್ತೆ. ಜರ್ದಾ ಸಿಗರೇಟು ಪಾನ್ ಪರಾಗು ಕೂಡ ಬಿಸಿ ಬಿಸಿ ಆಗುತ್ತೆ. ಸಿಗರೇಟ್ ಮೇಲೆ ಬಜೆಟ್ ಬರೆ, ಧೂಮಪಾನಿಗಳಿಗೆ ಹೊಗೆ ಬಿಟ್ಟ ವಿತ್ತ ಸಚಿವೆ. ಇನ್ನು ಮುಂದೆ ಸಿಗರೇಟ್ ಸೇದೋದಕ್ಕೆ ಹೋಗಬೇಡಿ, ಘಾಟ್ ಜಾಸ್ತಿ ಇರುತ್ತೆ. ಜರ್ದಾನು ಬೇಡ, ಸಿಗರೇಟು ಬೇಡ, ಪಾನ್ ಮಸಾಲನೂ ಕೂಡ ಪಕ್ಕಕ್ಕಿಡಿ, ಕಾರಣ ರೇಟ್ ಜಾಸ್ತಿ ಆಗಿದೆ. ಧೂಮಪಾನಿಗಳ ಮುಖ ನೋಡಿಕೊಂಡು ಹೊಗೆ ಬಿಟ್ಟ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಸಿಗರೇಟಿನ ಗಾತ್ರ ಮತ್ತು ಉದ್ದದ ಆಧಾರದಲ್ಲಿ ಅದಕ್ಕೊಂದು ರೇಟು. ನಮ್ಮ ಕಡೆ ಒಂದು ಮಾತಿದೆ, ಬಿಹಾರಿ ಅಸ್ಸಾಮಿಗಳು ಬಂದು ತಗೊಳ್ಳೋದು ಇಷ್ಟು ಇಂಚಿನ ಸಿಗರೇಟು, ನಮ್ಮ ಲೋಕಲ್ ಬೆಂಗಳೂರಿಗರು ಖರೀದಿ ಮಾಡೋದು ಒಂದು ಸ್ವಲ್ಪ ಉದ್ದ ಇರುವ ಸಿಗರೇಟು. ಪ್ರತಿಷ್ಠೆಯ ವಿಚಾರ ಅಲ್ವಾ ಅಂತ. ಸಿಗರೇಟ್ ಮೇಲೆ ಬಜೆಟ್ ಬರೆ, ಧೂಮಪಾನಿಗಳಿಗೆ ಹೊಗೆ ಬಿಟ್ಟ ವಿತ್ತ ಸಚಿವೆ. ಸೆಸ್ ಹೆಚ್ಚಳದಿಂದಾಗಿ ಸಿಗರೇಟ್ ಬೆಲೆ ಗಣನೀಯ. 65 ಇನ್ನು 75 ಆ ಗಾತ್ರ ಹೆಚ್ಚಿನ ಉದ್ದದ ಸಿಗರೇಟು ಸ್ಟಿಕ್ಗಳ ಮೇಲೆ 2 ರೂಪಾಯಿ ಹೆಚ್ಚಳ. ಇನ್ನು ಅದಕ್ಕಿಂತ ಉದ್ದ ಇರೋ ಸಿಗರೇಟು ಅದಕ್ಕೂ ಕೂಡ 2 ರೂಪಾಯಿಯಿಂದ ಹಿಡಿದು 8 ರೂಪಾಯಿವರೆಗೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಇನ್ನಿದು ಮುಂದಿನ ತಿಂಗಳು ಜಾರಿಗೆ ಬರಬೇಕು. ಈಗಾಗಲೇ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಮಂಡನೆಯ ಆಧಾರದಲ್ಲಿ ಒಂದಷ್ಟು ವಿಚಾರಗಳು ರಾಜ್ಯದ ಜನರನ್ನು ಕಾಡ್ತಾ ಇದೆ. ಮನೇಲಿ ಹೆಂಡತಿ ಬೈತಾಳೆ ಅನ್ನೋ ಕಾರಣಕ್ಕೆ ಸಿಗರೇಟ್ ತುಟಿ ಮಧ್ಯೆ ಇಟ್ಟು 1-2 ದಮ್ ಹೊಡೆದ್ರೆ ಹೆಂಡತಿ ಬೈದಿದ್ದು ನಮಗೆ ಅರ್ಥ ಆಗಲ್ಲ, ಇನ್ನು ಅದಕ್ಕೂ ಮಣ್ಣು ಬಿತ್ತಲ್ಲ ಅಂಥೇಳಿ ಒಂದಷ್ಟು ಜನ. 2 ರೂಪಾಯಿಯಿಂದ ಹಿಡಿದು 8 ರೂಪಾಯಿ. ಇನ್ನು ಗುಟ್ಕಾ, ಆ ಪಾನ್ ಮಸಾಲ, ಆ ಜರ್ದಾ ಇವೆಲ್ಲವಕ್ಕೂ ಕೂಡ ಹೆಚ್ಚಾಗಿದೆ. ಎರಡೆರಡು ಉದ್ದೇಶ ಇರಬಹುದು ಅನ್ನೋ ಅಂದಾಜಿದೆ. ಒಂದು, ಧೂಮಪಾನಿಗಳು ಈ ರೇಟ್ ಅಧಿಕ ಆಗಿರೋದ್ರಿಂದಾಗಿ ಇದರಿಂದ ದೂರ ಇರಲಿ ಅನ್ನೋ ಕಾರಣ, ಇದನ್ನು ಅವಾಯ್ಡ್ ಮಾಡಲಿ, ಇದರಿಂದ ಒಂದು ಅಂತರ ಕಾಯ್ದುಕೊಳ್ಳಿ ಅನ್ನೋ ಕಾರಣ. ಎರಡನೆಯದು, ಈ ಧೂಮಪಾನ ಮತ್ತು ಪಾನ್ ಪರಾಗು ಈ ತರಹದ ಜರ್ದಾಗಳಂತಹ ವಸ್ತುಗಳ ಮೇಲೆ ಸುಂಕವನ್ನು ಹೇರಿದ್ರೆ ಜನ ಆರೋಗ್ಯವಂತರಾಗಿರ್ತಾರೆ ಅನ್ನೋ ಕಾರಣಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಕಡಿತ ಆಗಿದೆ. ಸ್ವಲ್ಪ ಇನ್ನು ಹಗ್ಗುವಾಗಿ ಸಿಗಬಹುದು ಅದು. ಆದರೆ ದುಬಾರಿ ಆಗಿರೋದೇನು? ಈ ತರಹದ ಮಣ್ಣಂಗಟ್ಟಿ ವಸ್ತುಗಳು. ಇದರ ಜೊತೆಗೆ ಸ್ವಲ್ಪ ನಮಗೆ ಗೃಹ ಉಪಯೋಗಿ ವಸ್ತುಗಳಿಗೂ ಕೂಡ ಒಂದಷ್ಟು ಏರಿಕೆಗಳಾಗಿದೆ ಅನ್ನೋ ವಿಚಾರವೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ತಲೆನೋವು ತಂದಿದೆ. ಒಟ್ಟಾರೆ ಧೂಮಪಾನಿಗಳಿಗೆ ಒಂದು ತರಹದ ಟೆನ್ಷನ್ ಇದು. ಸಿಗರೇಟ್ ಮೇಲೆ ಬಜೆಟ್ ಬರೆ, ಧೂಮಪಾನಿಗಳಿಗೆ ಹೊಗೆ ಬಿಟ್ಟ ವಿತ್ತ ಸಚಿವೆ. ಸೆಸ್ ಹೆಚ್ಚಳದಿಂದಾಗಿ ಸಿಗರೇಟ್ ಬೆಲೆ ಗಣನೀಯ. ಇನ್ನು ಅದರ ಸೈಜಿನ ಮತ್ತು ಗಾತ್ರದ ಆಧಾರದಲ್ಲಿ ಅದರ ರೇಟ್ ಹೆಚ್ಚಳವಾಗಿದೆ. ಒಂದಷ್ಟು ಸಿಗರೇಟ್ಗಳಿಗೆ 2 ರೂಪಾಯಿ ಆದರೆ ಇನ್ನೊಂದಷ್ಟು ಸಿಗರೇಟ್ಗಳಿಗೆ 8 ರೂಪಾಯಿವರೆಗೂ ಕೂಡ ಏರಿಕೆಯಾಗುವ ಸಾಧ್ಯತೆಗಳಿದ್ದಾವೆ. ಇವೆಲ್ಲವೂ ಕೂಡ ಬಜೆಟ್ ಮಂಡನೆಯಾಗಿರುವಂತಹದ್ದು. ಇನ್ನು ಬರುವ ತಿಂಗಳು 1ನೇ ತಾರೀಕಿನಿಂದ ಅಧಿಕೃತವಾಗಿ ಈ ದರ ಜಾರಿಗೆ ಬರುವ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.